السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. ಗೌರವಾನ್ವಿತ ಉಸ್ತಾದರೇ ಹಾಗೂ ಮಾನ್ಯ ತೀರ್ಪುಗಾರರೇ, ಭಾರತವು 78ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮೋತ್ಸವದಲ್ಲಿ ದೇಶದ ಹರಗರಗಳಲ್ಲಿ, ದೇಶದ ಹರ ಶಹರಗಳಲ್ಲಿ, ದೇಶದ ರಾಷ್ಟ್ರಗಳಲ್ಲಿ ಭಾರತದ ಆತ್ಮಾಭಿಮಾನವನ್ನು ಎತ್ತಿ ಹಿಡಿಯುವಂತಹ ತಿರಂಗವು ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ದೇಶದ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬ ಯಾವುದೇ ಭೇದ ಭಾವವಿಲ್ಲದೆ ಧರ್ಮ, ಜಾತಿ, ಪಂಗಡ ಎಂಬ ಎಲ್ಲೆಯನ್ನು ಮೀರಿ ಈ ದೇಶದ ಜನರು ಸಹಿಸಿದಂತಹ ತ್ಯಾಗಮಯ ಜೀವನದ ತ್ಯಾಜ್ಯೋಜ್ಜಲವಾದಂತಹ ಕಥನಗಳನ್ನು ಸ್ಮರಿಸಬೇಕಾದಂತಹ ಒಂದು ದಿನದಲ್ಲಿ ನಾವು ಒಂದುಗೂಡಿದ್ದೇವೆ. ಪ್ರೀತಿಯ ಸಹೋದರರೇ, ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿದಂತಹ ಈ ನಮ್ಮ ಭವ್ಯ ಭಾರತ. ಹೀಗಿರುವಾಗ ಜನರ ಜೀವನವು ಅಸ್ತವ್ಯಸ್ತಗೊಂಡಿದೆ. ಜಾತೀಯತೆಗಳೆಡೆಯಲ್ಲಿ ಕೋಮು ವೈಷಮ್ಯವನ್ನು ಉಂಟು ಮಾಡಿ ಜನರೆಡೆಯಲ್ಲಿ ಘರ್ಷಣೆಯನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ. ಇದು ಮಾತ್ರವಲ್ಲದೆ ಸರ್ವಾಧಿಕಾರಿ ಹಾಗೂ ಈ ಭಾರತ ದೇಶದ ಸಂಪತ್ತನ್ನು ಕುಬೋರರಿಗೆ ಮಾರಿ ಎಲ್ಲವನ್ನು ಅವರ ಮೂಗಿನ ನೆರ ಮಾಡಿಬಿಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ಈ ಭಾರತದ ಪೂರ್ವ ಸ್ವತಂತ್ರಕ್ಕೂ ಪೂರ್ವದ ನಂತರದ ಸ್ವತಂತ್ರಕ್ಕೂ ಹಗಲು ರಾತ್ರಿ ವ್ಯತ್ಯಾಸವಿದೆ. ಈ ಭಾರತವನ್ನು, ಈ ಸ್ವತಂತಹ ನಮ್ಮ ಭವ್ಯ ಭಾರತವನ್ನು ಬ್ರಿಟಿಷರು ಕೊಳ್ಳವನ್ನು ಹಿಡಿದು ಎಮರ್ಜೆನ್ಸಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಎಮರ್ಜೆನ್ಸಿಗಳಂತಹ ನಮ್ಮ ಭವ್ಯ ಭಾರತವನ್ನು ಕತ್ತು ಹಿಸುಕಿಕೊಳ್ಳಲು ಭ್ರಷ್ಟಾಚಾರಿಗಳು ಹತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಈ ನಮ್ಮ ಭವ್ಯ ಭಾರತದ ಅವಸ್ಥೆಗಳೇನು, ಇಲ್ಲಿ ಹೇಗೆ ಜೀವಿಸುತ್ತಿದ್ದಾರೆ? ಸ್ವರ್ಗದಲ್ಲಿ ತೇಲಿ ಆನಂದಮಯವಾಗುತ್ತಿರುವಂತಹ ಈ ನನ್ನ ಭವ್ಯ ಭಾರತವನ್ನು ನರಕದ ಗೋಪುರಗಳಿಗೆ ತಳ್ಳಿ ಬಿಟ್ಟಿದ್ದಾರೆ. ಓ ನನ್ನ ಪ್ರೀತಿಯ ಸಹೋದರರೇ, ಓ ನನ್ನ ಭಾರತ, ಓ ನನ್ನ ಭಾರತ, ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಅಂತರಾಳದಲ್ಲಿ ಹಲವು ರೀತಿಯಲ್ಲಿ ಘಾಸಿಯನ್ನು ಕೊಡುತ್ತಿದ್ದಾರೆ. ಭಾರತದಲ್ಲಿರುವಂತಹ ದರೋಡೆಕೋರರು ಹಲವು ರೀತಿಯಲ್ಲಿ ಇಲ್ಲಿ ತುಂಬು ತುಳುಕುತ್ತಿದ್ದಾರೆ. ಆದರೆ ನನ್ನ ಪ್ರೀತಿಯ ಸಹೋದರರೇ, ಒಂದು ಕಾಲದಲ್ಲಿ ಭಾರತವು ಸ್ವರ್ಗವಾಗಿದ್ದರೆ ಇತ್ತೀಚಿನ ಕಾಲಗಳಲ್ಲಿ ಈ ಮನುಷ್ಯರು ಹರಸಾಹಸ ಪಡುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಭಾರತ ಜಾತಿ, ವರ್ಣ, ದೇಶ ಎಂಬ ಕಳಂಕವನ್ನು ಸೃಷ್ಟಿಸಿ ಜನರ ಎದೆಯಲ್ಲಿ ಹಳ್ಳವನ್ನು ಸೃಷ್ಟಿಸಿದ್ದಾರೆ. ಆರ್ಥಿಕವಾಗಿಯೂ ಮಾರ್ಮಿಕವಾಗಿಯೂ ಜನರೆಡೆಯಲ್ಲಿ ನೋವನ್ನು ಕಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ಕೊನೆಯದಾಗಿ ಹೇಳಲಿಕ್ಕಿರುವುದು, ದುಷ್ಟರೇ, ನಿಮ್ಮ ದುಷ್ಟತನವನ್ನು ಪೂರ್ವಿಕರು ಪಡೆದಂತಹ ಈ ನಮ್ಮ ಸ್ವಾತಂತ್ರ್ಯವನ್ನು ನಮಗೆ ಹೇಗೆ ಪಡೆಯಬೇಕೆಂದು ಗೊತ್ತಿದೆ. ನಮ್ಮ ರಕ್ತದ ಕಣಕಣಗಳಲ್ಲಿ ನಾವು ದೇಶಾಭಿಮಾನವನ್ನು ಹೊಂದಿದ್ದೇವೆ. ಈ ಹೋರಾಟವು ಖಂಡಿತವಾಗಿಯೂ ಇಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದಲೇ ನನ್ನ ದೇಶ ನನ್ನ ಸ್ವರ್ಗ ಎಂಬ ರೋಷ ವಾಕ್ಯವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಆಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.